ಲಕ್ಷ ಲಕ್ಷ ಸಾಲಗಳಿರಲಿ ಒಂದೇ ಏಟಿಗೆ ತೀರಿಸಬೇಕು. ಬೇಗ ಸಾಲಗಳು ತೀರಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರ್ಥಿಕ ಸಮೃದ್ಧಿ ಆಗಬೇಕು ಅಂದರೆ ಈ ಒಂದು ಬೇರು ನಿಮ್ಮ ಜೊತೆಯಲ್ಲೇ ಇಟ್ಟುಕೊಳ್ಬೇಕು. ಈ ಒಂದು ಬೇರನ್ನು ಪ್ರತಿದಿನ ಪೂಜೆ ಮಾಡಿದರೆ ಕೇವಲ 12 ದಿನದಲ್ಲಿ ನಿಮ್ಮ ಸಕಲ ಸಾಲಗಳು ತೀರೋಗುತ್ತೆ. ಆ ಬೇರು ಯಾವುದು, ಅದು ಎಲ್ಲಿರುತ್ತೆ, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ ಸಮಸ್ಯೆ ದುಃಖ ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತಿಳಿಸುತ್ತಾರೆ. ಸಾಲದ ಸಮಸ್ಯೆ ಒತ್ತಡಗಳು ಇದ್ದಾಗ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳು ಇದ್ದೇ ಇರುತ್ತದೆ. ಅದಕ್ಕಾಗಿ ರಘುನಂದನ್ ದೀಕ್ಷಿತರು ಕೆಲವು ಬೇರುಗಳನ್ನು ವಂಶ ಪಾರಂಪರಿಕವಾಗಿ ಪೂಜಿಸಿ ಮಂತ್ರಿಸಿ ಸಿದ್ಧಿಸಿ ಅವರಿಗೆ ಕೊಟ್ಟಿದ್ದಾರೆ. ಆ ಬೇರಿಗೆ ಪ್ರಮುಖವಾಗಿ ಮೊದಲನೇದಾಗಿ ಪೂಜೆ ಮಾಡಿಸಿದ್ದಾರೆ. ಅಂದರೆ ಅದು ಕುಬೇರ ಧನ ವಶೀಕರಣ ಬೇರು. ಈ ಕುಬೇರ ಧನ ಆಕರ್ಷಣ ಬೇರಿನಲ್ಲಿ ಅಪಾರವಾದ ದೈವಶಕ್ತಿ ಇರುವುದರಿಂದ ಎಷ್ಟೇ ಕಷ್ಟಗಳಿದ್ದರೂ ಸಾಲದ ಸಮಸ್ಯೆಗಳಿದ್ದರೂ ಅದನ್ನು ಪೂಜಿಸಿ ಮಂತ್ರಿಸಿ ಸಿದ್ಧಿಸಿ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಕುಲದೇವರ ಮುಂದೆ ಒಂದು ವೀಳ್ಯದೆಲೆಯ ಮೇಲೆ ಆ ಪುಟ್ಟ ಬೇರನ್ನು ಇಡಬೇಕು. ಅರಿಶಿನ ಕುಂಕುಮವನ್ನು ಹಚ್ಚಿ ಮತ್ತು ಧೂಪ ದೀಪವನ್ನು ಹಾಕಿ ₹1 ನಾಣ್ಯವನ್ನು ಒಂದು ಲವಂಗವನ್ನು ಅದರ ಜೊತೆಗಿಟ್ಟು ಸಂಕಲ್ಪ ಮಾಡಿ, ನನಗೆ ಇಷ್ಟು ಮೊತ್ತ ಸಾಲ ಇದೆ, ಸಾಲದಿಂದ ಮುಕ್ತಿಯನ್ನು ಪಡೆಯುವಂತೆ ಆಗಲಿ, ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಹಿನ್ನಡೆಯಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರದ ಹಾಗೆ ನೋಡಿಕೊಳ್ಳಿ ಅಂತ ಹೇಳಿ ಈ ಬೇರನ್ನು ವೀಳ್ಯದೆಲೆಯ ಜೊತೆಯಲ್ಲಿಟ್ಟು ಅದನ್ನು ಭಕ್ತಿಯಿಂದ ಸಂಕಲ್ಪ ಸಹಿತ ಪೂಜೆ ಮಾಡಿದ ನಂತರ ಒಂದು ದಿನ ಅಲ್ಲಿಯೇ ಬಿಡಬೇಕು. ಮಾರನೇ ದಿನ ಎದ್ದು ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ. ಧನ ಆಕರ್ಷಣೆ ಎಷ್ಟು ಬೇಗ ಆಗುತ್ತೆ. ಯಾವುದಾದ್ರೂ ಮೂಲದಿಂದ ದುಡ್ಡು ಹುಡುಕಿಕೊಂಡು ಬರುತ್ತದೆ. ಹೆಂಗಸರಾದರೆ ವ್ಯಾನಿಟಿ ಬ್ಯಾಗ್ನಲ್ಲೋ ಪರ್ಸ್ನಲ್ಲೋ ಇಟ್ಕೊಳ್ಬಹುದು. ಗಂಡಸರಾದರೆ ತಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಕೇವಲ 12 ದಿನದಲ್ಲಿ ಸಾಲದಿಂದ ಮುಕ್ತಿಯನ್ನು ಪಡೆಯುತ್ತೀರಾ. ಈ ಕುಬೇರ ಧನಾಕರ್ಷಣ ಬೇರಿಗಾಗಿ ಈ ತಕ್ಷಣ ನೀವು ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಉಚಿತವಾಗಿ ಬೇರನ್ನು ನೀಡುತ್ತಾರೆ.